ಮೇಲೆ ಎತ್ತಿದ್ರು. ಅವ್ರು ಬಂದು ಪರಿಶೀಲನೆ ಮಾಡ್ಕೊಳ್ಳಿ, ನಮ್ಗೆ ಹಂಗ ಕೊಡೋದು ಅವ್ರು ಬೇಡ. ಅವ್ರಿಗೊಂದು ಮಾನವೀಯತೆ ಇದ್ರೆ ನಮ್ಮನ್ನು ಬಚಾವ್ ಮಾಡ್ಬೋದು. ನಮ್ಮನ್ನ ಚೆಲ್ಲಿ ಹೊಡಿತಾರ ಅವ್ರು. ಅದ್ ಹೇಳ್ಬೇಕಾದ್ರೆ ನನಗೆ ದುಃಖ ಆಗ್ತದೆ. ಪಬ್ಲಿಕ್ ಮಾಡ್ರಿ, ನಾವು ಬೇಡ ಅನ್ನಲ್ಲ. ಕಾಡು ಪ್ರಾಣಿಗಳು ಅಂತ ಹೇಳಿದ್ರೆ ಹಿಂಗ್ ಬಕ್ಕೊಂಡು ಹೋಗ್ಬೇಕು, 4 ಕೆಜಿ ಹೋಗ್ಬೇಕು, ನಿಲ್ಬೇಕು. ಉಸಿರು ಕಟ್ಟಿ ಸುಮ್ಮನೆ ಕೂತಿದೀವಿ ನಾವು. ನಾನು ಸಿದ್ದರಾಮಯ್ಯ ದುಡ್ಡು ಇಸ್ಕೊಂಡಿದ್ದು ಇದುವರೆಗೂ ಎಷ್ಟು ಸಲ ಓಡಾಡಿದೀರಾ ಅಮ್ಮ ಚಿಕ್ಕಮಂಗ್ಳೂರ್ಗೆ? ಈಗ ಒಂದ್ 10-12 ವರ್ಷದಿಂದ ಓಡಾಡ್ತಾನ. ನನಗೊಂದು ಒಳ್ಳೆ ಹುಡುಗಿ ಸಿಕ್ಲಿ, ಇವರಿಗೆ ಆದಷ್ಟು ಬೇಗ ಈಸೊತ್ ಸಿಕ್ಲಿ. 100 ಮನೆ ಇರೋ ಹಳ್ಳಿ ನೋಡಿರ್ತೀರಾ, 500 ಮನೆ ಇರೋ ಹಳ್ಳಿ ನೋಡಿರ್ತೀರಾ, 1000 ಮನೆ ಇರೋ ಹಳ್ಳಿ ನೋಡಿರ್ತೀರಾ. ಬಟ್ ಇವತ್ತು ನಾನ್ ಬಂದಿರೋದು 3 ಮನೆ ಇರೋ ಹಳ್ಳಿಗೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನ್ ಬಂದಿರೋದು 3 ಜನ ಇರೋ ಹಳ್ಳಿಗೆ, ಅಂದ್ರೆ 3 ಮನೆ 3 ಜನ ಇರೋ ಹಳ್ಳಿಗೆ. ಈ ಹಳ್ಳಿ ಇರೋದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಕಳಸಾ ತಾಲೂಕು ಕುನ್ನಿಹಳ್ಳ ಅಂತ ಈ ಹಳ್ಳಿ ಹೆಸರು. ಆ 3 ಜನ ಈ ಹಳ್ಳಿಯಲ್ಲಿ ಏನ್ ಮಾಡ್ತಾ ಇದಾರೆ ಅಥವಾ ಹೆಂಗ್ ಜೀವನ ಮಾಡ್ತಾ ಇದಾರೆ, ಯಾಕಿನ್ನು ಇದೇ ಹಳ್ಳಿಯಲ್ಲಿ ಇದಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ಸರ್, ಇದು ಫಾರೆಸ್ಟ್ ಚೆಕ್ ಪೋಸ್ಟಾ? ಕಂಪ್ನಿ ಚೆಕ್ ಪೋಸ್ಟ್. ಓಕೆ, ನೀವು ನೋಡ್ಬೋದು, ನೀವು ಕುದುರೆಮುಖದಿಂದ ಮಂಗ್ಳೂರ್ಗೆ ಹೋಗ್ಬೇಕಾರೆ ಮಧ್ಯದಲ್ಲಿ ಒಂದು ರೈಟ್ ಸಿಗುತ್ತೆ. ಈ ರೋಡಲ್ಲಿ ಹೋದ್ರೆ ಇಲ್ಲಿ ಮನೆಗಳೆಲ್ಲ ಒಂದು 3 ಮನೆ ಇದೆ. ಗೈಸ್, ಸುತ್ತ ಫುಲ್ಲು ಕಾಡೆನೆ. ಇಲ್ಲಿ ಜನರು ಸಿಗೋದೇ ತುಂಬಾ ಕಷ್ಟ. ಸೊ ನೀವು ಮುಂದೆ ರೋಡ್ ನೋಡ್ಬೋದು, ಫುಲ್ಲು ಕಾಡೆನೆ. ಇಲ್ಲಿ ಕೆಳಗಡೆ ಮನೆಗಳಿದೆ, 3 ಮನೆ ಇದೆ. ಇದೆ ರೋಡ್, ಇಲ್ಲೊಂದು ರೈಟ್ ಇದೆ. ಸೊ ಈ ಹಳ್ಳಿಯಲ್ಲಿ ಮೊದಲನೇ ಮನೆಗೆ ಬಂದಿದ್ದೀನಿ ನಾನು. ನಮಸ್ತೆ ಅಮ್ಮ. ನಮಸ್ತೆ, ಕೂತ್ಕೊಳ್ಳಿ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಶ್ಯಾಮಲಾದೇವಿ ಅಂತ. ಶ್ಯಾಮಲಾದೇವಿ. ಇನ್ನಿಬ್ರು ಯಾರಮ್ಮ? ಇವ್ರು ಹೌದು. ಅವ್ರ ಹೆಸರು? ಇವ್ರ ಹೆಸರು ದೇವರಾಜ್ ಅಂತ. ಇನ್ನೊಬ್ರು? ಅವರು ನಾಗರತ್ನಮ್ಮ ಅಂತ. ಶ್ಯಾಮಲಾದೇವಿ, ಆಮೇಲೆ ನಾಗರತ್ನಮ್ಮ, ಮತ್ತೆ ಸರ್ ದೇವರಾಜ್ ಅಂತ. ಸರ್ ನಮಸ್ತೆ ಸರ್. ಇದು ಯಾರ ಮನೆ ಅಮ್ಮ ಇಲ್ಲಿ ಇರೋದು ಈಗ? ಶ್ಯಾಮಲಾದೇವಿ. ಇದು ಶ್ಯಾಮಲಾದೇವಿ ಅವ್ರ ಮನೆ. ಮನೆ ಬಿದ್ದಾಗಿದ್ದು ಉಂಟು, ಒಳಗ್ ಬಂದು ನೋಡಿದ್ರಿ ನೀವು? ಹೌದಾ? ನೋಡಿ, ಇಲ್ಲಿ ಇವತ್ತು ಬಿಡಿಸ್ತೀವಿ, ನಾಳೆ ಬಿಡಿಸ್ತೀವಿ ಅಂತ ಇನ್ನಿವರೆಗೆ ಹಾಕಿದೆ. ಇಲ್ಲಿ ಗೋಡೆ ಇತ್ತು, ಮಣ್ಣು ನೋಡಿ ಕೆಳಗಡೆ ಬಿದ್ದುಬಿಟ್ಟಿದೆ. ಓ, ಇಲ್ಲಿ ಇದ್ದಿದ್ ಗೋಡೆ? ಅಲ್ಲಿದ್ದು ಗೋಡೆ ನೋಡಿ ಬಿದ್ದೋಗಿದೆ. ಅಮ್ಮ, ನೀವಿಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಇಲ್ಲಿ 35 ವರ್ಷ ಮೇಲೆ. ಸರ್, ನೀವಿಲ್ಲಿ ಏನ್ ಮಾಡ್ಕೊಂಡಿರೋದು? KSL ಕಂಪನಿ ಇದೆ, ಅದರಲ್ಲಿ ದಿನಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸರ್, ಅಂದ್ರೆ ಇಲ್ಲಿ ಯಾವ ಕಾರಣಗಳಿಂದ ನೀವು ಇಷ್ಟು ವರ್ಷದಿಂದ ಇದೇ ಹಳ್ಳಿಯಲ್ಲಿ ಇರೋದು? ಸರ್, ನಾವು ಇಲ್ಲಿ ಹಾಲ್ ಮಾರಕಂತ ಬಿಸ್ನೆಸ್ ಅಂತ ಬಂದವರು. ಯಾವಾಗ? 40 ವರ್ಷದ ಹಿಂದೆ. 40 ವರ್ಷದಿಂದ ಇಲ್ಲಿ ಬಂದು ಸೆಟ್ಲ್ ಆಗಿ ಒಂದು ಮನೆಯನ್ನು ಕಟ್ಕೊಂಡೆ. ಈ ಜಾಗದಲ್ಲಿ ಎಂಪ್ಲಾಯ್ಸ್ ಗಳು ಅವರು ಇದ್ರೆಲ್ಲ ಇದ್ರು, ಹಾಲ್ ತಗೊಳ್ತಾ ಇದ್ರು, ಬಿಸ್ನೆಸ್ ಇತ್ತು. ಇವಾಗ ಎಂಪ್ಲಾಯ್ಸ್ ಗಳು ಆ ಕಡೆ ಕಟ್ಟರೆ ಕಂಪ್ನಿನೂ ಸ್ಟಾಪ್ ಆಯ್ತು. ಸರ್, ಈ ಕಂಪ್ನಿ ಸ್ಟಾಪ್ ಆಗಿ ಎಷ್ಟು ವರ್ಷ ಆಗಿದೆ ಇವಾಗ? 2005ರಲ್ಲಿ ಸರ್ ಸ್ಟಾಪ್ ಆಗಿದೆ. 2005ರಲ್ಲಿ ಸ್ಟಾಪ್ ಆಗಿದ್ದು, ಹಂಗಾರೆ ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು 20 ವರ್ಷ ಆಗಿದೆ. ನಾವೀಗ ಈ ಜಾಗದ 94 ಸೇಲ್ ಹಕ್ಕುಪತ್ರ ಎಲ್ಲ ತಗೊಂಡಾಗಿದೆ. ಫಾರೆಸ್ಟ್ನರಿ ಎಲ್ಲ ಅರಣ್ಯ ಇಲಾಖೆಗೆ ನಾವು ಬರ್ದು ಕೊಟ್ಟಿದ್ದೇವೆ. ನಮಗೆ ಏನಾದ್ರು ಪರಿಹಾರ ಕೊಡಿಸ್ಕೊಡಿ, ನಾವು ಇಲ್ಲಿಂದ ನಮಗೆ ಪ್ರಾಣಿಗಳು ಬೈದಿಂದ ನಾವು ಇರಕ್ ಸಾಧ್ಯ ಇಲ್ಲ. ಅದಷ್ಟೆಲ್ಲ ಮಾಡ್ತಾ ಇದೇವಿ. ಕೊನೆ ಹಂತಕ್ಕೆ ಬಂದು ನಿಂತಿದೆ. ಈ ಜಾಗಕ್ಕೆ ಈ ಸೊತ್ತು ಬೇಕಂತ ಕೇಳ್ತಿದೆ. ಅದೊಂದಾದ್ರೆ ಕ್ಲಿಯರ್ ಆದಂಗೆ ನೋಡಿ. ಇಲ್ಲಿ ನಮಗೆ ಗ್ರಾಮ ಪಂಚಾಯತ್ ಸಂಸ್ಥೆ ಅಲ್ಲಿ ಮಾಡ್ತಾ ಇಲ್ಲ. ಈ ಜಾಗದ ವ್ಯಾಪ್ತಿ ಬರೋದು ಪಟ್ಟಣ ಪಂಚಾಯತ್ ಮೂಡಿಗೆರೆ. ಅಲ್ಲಿ ಹೋದ್ರೆ ಅವರು ನಮ್ಮಿಂದ ಇದು ನಮ್ಮ ವ್ಯಾಪ್ತಿ ಬರಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸರ್, ಬಟ್ ಇಲ್ಲಿ ಒಂದೊಂದ್ ಮನೇಲಿ ಒಬ್ಬೊಬ್ಬರೇ ಇದೆ ಸರ್. ಅಂದ್ರೆ ಸರ್, ನಿಮಗೆ ಮದ್ವೆ ಇಲ್ಲ, ಮ್ಯಾರೇಜ್ ಆಗಿಲ್ಲ ಸರ್. ಮದ್ವೆ ಆಗಿಲ್ಲ. ಅಮ್ಮ, ನೀವು? ನಾನು ಏನ್ ಹೇಳ್ಬೇಕು ಸರ್, ನಮ್ಮ ಪರಿಸ್ಥಿತಿ ಅದು ಹೇಳಿ ಪ್ರಯೋಜನ ಇಲ್ಲ. ಅದ್ ಹೇಳ್ಬೇಕಾದ್ರೆ ನನಗೆ ದುಃಖ ಆಗ್ತದೆ. ನಾನು ಒಂಟಿ ಹೆಂಗ್ಸು, ನನಗೆ ಗಂಡ ಇಲ್ಲ, ಗಂಡು ಮಗು ಇಲ್ಲ. ಈಗೊಂದು 10 ವರ್ಷದಿಂದ ಅಂತೂ ನನಗೆ ನಡಿಲಿಕ್ಕೆ ಆಗುದಿಲ್ಲ. ನಾನು ಬಗ್ಗೆ ನೆಲ ನೋಡಿಯೇ ನಡಿಬೇಕು. ಒಂದು ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ರು ನಿಮ್ಮ ತರ ಅವ್ರ ತರ ಇವ್ರ ತರ ಭಿಕ್ಷೆ ಬೇಡ್ಕೊಂಡು ಹೋಗ್ಬೇಕು. ಸೊಸೈಟಿ ಅಕ್ಕಿ ಒಂದು 5-10 ಕೆಜಿ ಕೊಡ್ತಾರೆ. ಅದ್ರಲ್ಲಿ ಯಾಕೆ ಜೀವನ ಮಾಡ್ಬೇಕು ಅರ್ಥ ಮಾಡಿ. ಪೆನ್ಷನ್ ದುಡ್ಡು 1200 ರೂಪಾಯಿ ಬರುತ್ತೆ. ನನ್ನ ಮೆಡಿಸಿನ್ಗೂ ಆಗುದಿಲ್ಲ, ಅದು ಖಾಲಿ BP ಮಾತ್ರೆಗೂ ಆಗೋದಿಲ್ಲ. ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ನೀವು? ನಾವು ಕಳ್ಸ ಹೋಗ್ಬೇಕಾದ್ರೆ ಒಬ್ಳಿಗೆ ಹೋಗಕ್ಕೂ ಭಯ ಆಗುತ್ತೆ, ನಡಿಯಕ್ ಆಗಲ್ಲ ನನಗೆ. ಎಲ್ಲೋದ್ರು ಎಲ್ಲೋದ್ರು 2 ಹೆಜ್ಜೆ ನಡಿಬೇಕು, ಕೂತ್ಕೊಳ್ಬೇಕು. ನೋಡಿ, ನಾವು ತಿರುಗಿದಂತ ಹೇಳಿದ್ರೆ 8 ವರ್ಷದಿಂದ ತಿರುಗ್ತಾ ಇದೀವಿ. ಈ ಜಾಗದ್ದು ಸ್ವಲ್ಪ ಪರಿಹಾರ ಸಿಕ್ಕಿದ್ರೆ ಒಂದು ಗಂಜಿ ಉಪ್ಪು ಕುಡ್ಕೊಂಡು ಜೀವನ ಮಾಡ್ಬೋದಲ್ಲ ಸಾಯುವರಿಗೆ ಅಂತ ಹೇಳ್ಕೊಂಡು. ಅಷ್ಟೋ ಕಷ್ಟ ಬಂದಾದ್ರು ನಿನ್ನೇನು ಚಿಕ್ಕಮಗಳೂರಿಗೆ ನಾವು 3 ಹೋಗಿದ್ದೀವಿ. ಅದು ಮನಸ್ಸು ಮಾಡಿದ್ರೆ DC ಮೇಡಮ್ ಹತ್ರ ಆಗತ್ತೆ. ಅದು ನಿಮ್ಗೂ ಗೊತ್ತಿರ್ಬೋದು ಕಾನೂನು. ಈಗ DC ಮೇಡಮ್ ಏನ್ ಹೇಳುದು, ಗೌರ್ಮೆಂಟ್ ಇಂದ ಆದೇಶ ಬಂದಂತ 2 ಕೈ ಹಿಂಗ್ ಮೇಲೆ ಎತ್ತಿದ್ರು. DF ಪತ್ರ ಹೋದ್ರು, ಅವರು ಒಳ್ಳೆ ಮನುಷ್ಯನೇ ಆಯ್ತಾ. ಅವ್ರು ಹೇಳಿದ್ರು, ನೋಡಿ ಅಮ್ಮ, ನಾನು ಆರ್ಯ ಪತ್ರ ಹೋಗಿ ನಾನು ಅವ್ರಿಗೆಲ್ಲ ವಿಷಯ ಹೇಳಿದ್ದೀನಿ. ಅಲ್ಲಿ ಒಂದು ಲೆಟರ್ ಬೇಕು, ಒಂದು 2 ಲೆಟರ್ ಆಗ್ಬೇಕು ಅಂತ. ಅವ್ರು ನಮಗ್ ಕೊಟ್ಟಿದ್ ಲೆಟರ್ ಏನು, ನೀವು ಈ ಸೊತ್ತಾಗದೆ ಇಲ್ಲಿ ಬಿಡ್ಸಂಗಿಲ್ಲ ಅಂತ ಆಯ್ತಾ. ಹಾಗಾದ್ರೆ ಸಂಸ್ಥೆ ಗ್ರಾಮ ಪಂಚಾಯತಿಗೆ ಹೋಗಿ ಅಂದ್ರು. ಅಲ್ಲಿ ಹೋಗಿ ಬಂದು ಅಲ್ಲಿಂದ ತಿರುಗಿ ಪಟ್ಟಣ ಪಂಚಾಯತಿಗೆ ಹೋದ್ರು. ಅಲ್ಲೂ ಪಾಪ ಒಬ್ರು ವ್ಯಕ್ತಿ, ಅವ್ರ ಹೆಸರು ಸರಿ ಗೊತ್ತಿಲ್ಲ ನಂಗೆ, ಒಬ್ರು ಕಣ್ಣಯ್ಯ ಅಂತಿದ್ದಾರೆ. 90% ಕೂತವ್ರನ್ನ ಈ ರೀತಿ ಆಗಿದಲ್ಲ, ಅವ್ರಿಗೆ ಯಾವ ರೀತಿ ಆಗಿದೆ ವಿಚಾರ ತಿಳಿದ್ಬಿಟ್ಟು ನಾವು ತಿಳಿಸ್ತೀವಿ, ನೀವು DC ಮೇಡಮ್ ಕಾಣಿ ಅಂತ. DC ಮೇಡಮ್ ಹತ್ರ ಹೋದ್ರೆ ಅವ್ರು ಸುಲಭವಾಗಿ ಹಿಂಗ್ ಅಂದ್ಬಿಟ್ರೆ ಕೈ. ನಾವ್ ಇದಕ್ಕೆ
ಇನ್ನೇನ್ ಉತ್ತರ ಹೇಳ್ಬೇಕು ನಮ್ಗೀಗ ಅವರೇ ಆಗ್ಬೇಕಲ್ಲ ತಾನೆ. ನಿನ್ನೆ ಬೆಳಿಗ್ಗೆ 6 ಗಂಟೆ ಹೋದವರು ರಾತ್ರಿ 11 ಗಂಟೆಗೆ ಮನೆಗೆ ಬಂದಿದ್ವಿ ನೋಡಿ. ಬೆಳಿಗ್ಗೆ 6 ಗಂಟೆಗೆ ಹೋದವರು ರಾತ್ರಿ 11 ಗಂಟೆಗೆ ಈ ಕಾಡಾದಲ್ಲಿ ಬರ್ಲಿಕ್ಕೆ ಸಾಧ್ಯ ಉಂಟಾ? ಅವ್ರಿಗೊಂದು ಮಾನವೀಯತೆ ಇದ್ರೆ ನಮ್ಮನ್ನು ಬಚಾವ್ ಮಾಡ್ಬೋದು. DC ಮೇಡಮ್ ಕೈಲಿ ಇರೋದು ಇದಂತ ನನ್ನ ಅಭಿಪ್ರಾಯ. ಅಮ್ಮ ನಿಮಗೆ ಮಕ್ಕಳು? ಒಬ್ಳೆ ಹೆಣ್ಮಗಳು ಇರೋದು ಮದುವೆ ಮಾಡಿಕೊಟ್ಟು. ಅಲ್ಲ ಇಲ್ಲಿ ಪರಿಹಾರ ಸಿಕ್ಕಾದ್ಮೇಲೆ ನೀವು ಅಂದ್ರೆ ಮತ್ತೆ ಮಗಳು ಮನೆಗೆ ಹೋಗ್ಬೇಕು ಅಂತ ಎಲ್ಲಿ ಕಡೆ ದೇವ್ರು ಎಲ್ಲ ಅನ್ನ ನೀರು ಇಟ್ಟಿದ್ದಾನ ಅದು ಹೇಳಕ್ ಆಗೋದಿಲ್ಲ. ಮಗಳ ಮನೆಗೆ ಎಷ್ಟು ಸ್ವಲ್ಪ ಹೋಗ್ತೀನಿ ಅಂತ ಹೇಳುದಿಲ್ಲ ನಾನು. ಪೂರ ಸುಸ್ತಾಗೋರಿಗೆ ಅಲ್ಲಿ ಇಲ್ಲಿ ಇದ್ಗಂಡು ಮತ್ತೆ ಅಲ್ಲಿ ಮಗಳ ಮನೆ ಸೇರ್ತೀನಿ ಬಿಡಿ. ಈ ಬರೀ ಕೈಲಿ ಹೋಗುದು ಹೇಗ್ರಿ? ಹುಡುಗಿನೇ ಒಂದು ಏನೋ ಒಂದು ರೀತಿಲಿ ಪಾಪ ಅವನು ಹುಡುಗ ಅಷ್ಟು ಚೆನ್ನಾಗಿದ್ದಿಲ್ಲ, ನೌಕರಿ ಇತ್ತ ಮದುವೆ ಮಾಡಿಕೊಟ್ಟ ಆಯ್ತಾ. ಒಂದು ಪೈಸಾ ದುಡ್ಡು ಕೊಡೋಕೆ ನನ್ನ ಹತ್ರ ಯೋಗ್ಯತೆ ಇದ್ದಿಲ್ಲ. ಹಾಗನ್ನುವಾಗ ನಾನು ಹೇಗೆ ಬರೀ ಕೈಲಿ ಹೋಗಿ ತಿನ್ಬೇಕು? ಅದಕ್ಕೆ ಆಲೋಚನೆ ಮಾಡ್ತಾ ಉಂಟು. ಇದೇನಾದ್ರು 3 ಕಾಸು ಸಿಕ್ಕಿದ್ರೆ ನಮ್ದು ಅಂತ ಹೊಕ್ಕೊಂಡು ನಾವು ಕೂತ್ಕೊಂಡು ತಿನ್ಬೋದಲ್ಲ. ಒಂದ್ ಗಂಜೆ ಉಪ್ಪ ಹಂಗಿಲ್ಲಲ್ಲ ಅವಾಗ. ಅದಕ್ಕೆ ಸಾಲ ಇಲ್ಲೇನೇ ನರಕ ಬರ್ತಾ ಇದೇನಿ ನೋಡಿ. ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಈಗ ಅದು ಆಗುದಿಲ್ಲ ನನ್ ಕೈಲಿ. ಅವ್ರು ಕೊಟ್ಟ ಬಟ್ಟೆ ಬರೀ ಹಾಕೊಂಡಿರೋದು, ಅವ್ರ ಮನೆ ತಿನ್ಕೊಂಡಿರೋದು, ಈ ರೀತಿ ನನ್ನ ಜೀವನ. ಇಲ್ಲಿ ಕಾಡ್ ಪ್ರಾಣಿಗಳಿಂದ ಅದು ಅಯ್ಯೋ ಸಾರಿ ನಾನು ಹೇಳಕ್ ಮರ್ತೇ ಹೋಯ್ತು. ಕಾಡು ಪ್ರಾಣಿಗಳು ಅಂತ ಹೇಳಿದ್ರೆ ಒಂದ್ಸಲ ಒಂದ್ ಹಿಂಡು ಬಂದು ಅಂದ್ರೆ 7, 8, 10 ಬರ್ತಾವ ನೋಡಿ ನಾಯಿಗಳು. ಸೀಳ್ ನಾಯಿಗಳು ಚಿರತೆ ಮರಿ ಹಾಕಿ ದನ ಕರು ಹಾಕಿದ್ದು, ಕರು ಬಿಟ್ಟು ದನ ಫಸ್ಟ್ ತಗೊಂಡೋಗಿದೆ, ಆಮೇಲೆ ಕರು ತಗೊಂಡೋಗಿದೆ. ನನ್ನವ್ ಕಾಡಿಗೆ ಹೋದೋ ಹೋಗಿ ಬಿಟ್ಟು ಅವಾಗ ನನ್ನ ತಾಕತ್ತಿಲ್ಲ, ಅವ್ ಹೋದೋ ಹೋಗಿಬಿಟ್ಟು. ಈಗ ಮುದಿ ದನ ಒಂದು ಕರು ಉಂಟಿ ನನ್ನ ಹತ್ರ. ಈ ಮನುಷ್ಯತ್ವ ಇದ್ದಾರಾದ್ರೆ ಏನಾದ್ರೂ ಒಂದು ಇಲ್ಲ ಇವಳು ನನ್ನ ತಾಯಿ ಅಥವಾ ಇಲ್ಲ ನನ್ನ ಮಗಳು ಏನೋ ಒಂದು ಆಲೋಚನೆ ಮಾಡಿ ಒಂದು ಹಾದಿ ಮಾಡುವಂತ ಅಧಿಕಾರ ಉಂಟವರಿಗೆ. ಅವ್ರಷ್ಟು ಮಾಡ್ಬಿಟ್ಟಿದ್ರೆ ಅವ್ರಿಗೆ ಕೈ ಮುಗಿತಿದ್ರೆ ನೋಡಿ. ಹಾವುಗಳು 2 ಬಡ್ದು ಹಾಕುದು ನಾವು ಅವ್ರಿಗೆ. ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದವ್ರು ಮಾಡ್ಲಿ. ಜೀವದ ಮೇಲೆ ಆಸೆ ಇಲ್ಲ. ಇಲ್ಲಿ ಬೆಳಿಗ್ಗೆ ಇಲ್ಲಿ ಬರ್ತಾ ಇದೀನಿ ಅಂತ ನಂಗೆ ಭಯ ಆಗ್ಬಿಡ್ತದೆ. ನೋಡ್ತೀನಿ ಇಷ್ಟು ಇದೆ ಕಣ್ರೆ ಈ ಹೊಸ್ಲಲ್ಲಿ ಹಿಂಗ್ ತಿರುಗಿ ಹಿಂಗ್ ಮ್ಯಾಲ ನೋಡ್ತಾ ಉಂಟು. ಮತ್ತೆ ಸ್ಟವ್ ಹತ್ರ ಹೋಗಿ ಅದು ಒಂದು ವಾರ ಬಿಟ್ಟು ನಾನು ಹೋಗಿ ಚಾ ಮಾಡೋಕಂತ ಹಿಂಗೆ ಸ್ಟವ್ ಹಚ್ಚಕ್ ನೋಡ್ತೀನಿ, ಗೋಡೆ ಹತ್ಕೊಂಡು ಹೋಗ್ತಾ ಉಂಟು ನೋಡಿ. ನಾನಿಂತ ಪೆದ್ದಿ ಮರೀತದ ಕಣ್ರಿ ನನಗೆ. 60 ವರ್ಷ ಆದ್ಮೇಲೆ ಅರು ಅಂತೆ. ಆಮೇಲೆ ಆನೆ ಬಂದಿದೆ 2 ವರ್ಷದ ಹಿಂದೆ. ಆನೆ ಬಂದು ಸ್ವಲ್ಪ ಮಳೆ ಬರ್ತಿತ್ತಲ್ಲ, ಇಷ್ಟು ಕೆಸರು ತೆಗೆದು ಗಾಡಿ ಬಿಸಾಡಿ ಹೋಗಿದೆ. ಉಸಿರು ಕಟ್ಟಿ ಸುಮ್ಮನೆ ಕೂತಿದೀವಿ ನಾವು. ಬಾಗಿಲು ತೆಗೆದಿಲ್ಲ, ಉಸಿರು ಬಿಟ್ಟಿಲ್ಲ. ಸೌಂಡ್ ಕೇಳಿದ್ರೆ ಏನಾರು ಮಾಡ್ತದಂತ ಭಯ. ಈ ರೀತಿ ಚಿರತೆಗಳು ಬಿಡಿ ಅವ್ರದ್ದು ಲೆಕ್ಕಕ್ಕೆ ಇಲ್ಲ. ಅಂದ್ರೆ ಚಿರತೆಗಳು ಮನೆ ಬಾಗಿಲಿ ಸ್ವಲ್ಪ ಸೌಂಡ್ ನಮ್ದು ಕೇಳಿದ್ರೆ ಮಾಡಿದ್ರೆ ದೂರ ಹೋಗ್ಬಿಡ್ತವೆ. ಸಿಲ್ನಾಯಿ ಹೋಗೋದಿಲ್ಲ. ಈ ಕಾಡ್ನಾಯಿ ಉಂಟಲ್ಲ ಹೋಗೋದು ಅದು ಹೆದರದೇ ಇಲ್ಲ. ಮನ್ಸಿಗೆ ನೋಡ್ಕೊಂಡು ಬಾಲೆ ಹಿಂಗ್ ಬೀಸ್ತಾವ. ನೀರ್ ಕುಡಿ ಅಮ್ಮ ಸಾಕು. ಹಾಲು ಕೊಡ್ತೀನಿ ಪರವಾಗಿಲ್ಲ. ನೀರ್ ಕುಡಿ ಸಾಕು. ಹಾಲೇನ್ ಬೇಡ. ನೀರ್ ಕುಡಿ, ಏನಾದ್ರೂ ಕುಡಿ ಪರವಾಗಿಲ್ಲ. ಕುಡಿ ಪರವಾಗಿಲ್ಲ. ತಣ್ಣೀರ ಕುಡಿ, ಯಾವ್ದೋ ಒಂದ್ ನೀರ್ ಕುಡಿ. ಹಾಲೇನ್ ಬೇಡಮ್ಮ ಪರವಾಗಿಲ್ಲ. ನೀರ್ ಕುಡಿ ಸಾಕು. ಕರೆಂಟ್ ಎಲ್ಲ ಇದೆಯಾ ಅಮ್ಮ ಇಲ್ಲಿ? ನಮ್ಗೆ ಗೌರ್ಮೆಂಟ್ ಇಂದ ಇದು ಸೋಲಾರ್ ಕೊಟ್ಟಿದೆ. ಸೋಲಾರ್. ಸೊ ಅವರು ಊಟಕ್ಕೆಲ್ಲ ಇಲ್ಲೇ ಬರ್ತಾರೆ. ಅಕ್ಕಿ ಸಾಮಾನು ಎಲ್ಲ ತಂದು ಹಾಕ್ತೇನೆ, ಅಡಿಗೆ ಮಾಡಿ ಹಾಕ್ತೇನೆ. ನನ್ಗೇನು ಸಂಬಳ ಕೊಡುದಿಲ್ಲ. 3 ಹೊತ್ತು ಹೊಟ್ಟು ತುಂಬ ಕೂಡ್ ನಾ ಏನಾದ್ರು ಮಾಡ್ಕೊಳ್ಳಿ, ಏನಾದ್ರು ತಿನ್ಲಿ, ಅದೇನು ತೊಂದರೆ ಇಲ್ಲ. ಒಳ್ಳೇದಮ್ಮ. ಈಗ ನೀವೆಲ್ಲ ಒಗ್ಗಟ್ಟಲ್ಲಿ ಇದ್ದೀರಲ್ಲ, ಅದೇ ಖುಷಿ. ಹೌದು ಅಲ್ವಾ? ಟಿವಿ ಗಿವಿ ಏನೂ ಇಲ್ವಾ ಅಮ್ಮ ಇಲ್ಲಿ? ಟಿವಿ ನಮ್ಮ ಮೊಬೈಲ್ ಟಿವಿ. ಟಿವಿ. ಕರೆಂಟ್ ಇಲ್ವಲ್ಲ? ಕರೆಕ್ಟ್. ಏನೋ ಗೌರ್ಮೆಂಟ್ ಒಂದು ಸೋಲಾರ್ ಕೊಟ್ಟಿದ್ಕೆ ಅದರಿಂದ ಬೆಳಕಿದೆ. ಬೆಳಕಿಗೆ ಒಂದು ತೊಂದರೆ ಇಲ್ಲ. ಮಳೆಗಾಲದಲ್ಲಿ ಭಯಂಕರ ಕಷ್ಟ ಆಗ್ಬೋದು ಸರ್. ಮಳೆಗಾಲದಲ್ಲಿ ನಮಗೆ ಕರೆಂಟ್ ಇಂದು ಕಷ್ಟ, ಗಾಳಿ ಮಳೆ. ಇಲ್ಲಿ ಪ್ರಾಣಿಗಳು ಒಂದೇ ಪ್ರಾಣಿಗಳು ಅಂದ್ರೆ ಹಿಂಸೆ ನಮಗೆ. ಪ್ರಾಣಿಗಳಿಂದಾನೇ ಜಾಸ್ತಿ ಸಮಸ್ಯೆ, ತುಂಬಾ ಹಿಂಸೆ. ಅದರಿಂದ ಅರ್ಧ ಮನೆ ಈ ಜಾಗ ಖಾಲಿ ಮಾಡ್ತಾರೆ. ಇಲ್ಲ ನಮ್ಗೇನು ತೊಂದರೆ ಇರ್ಲಿಲ್ಲ. ಈ ಪ್ರಾಣಿಗಳು ಹಿಂಸೆಯಿಂದ ಅರ್ಧ ಜಾಗ ಖಾಲಿ ಮಾಡ್ಬೇಕಾಗಿದೆ ನಾವು. ನೋಡಿ ಸರ್, ನಾವು ಕೆಲಸಕ್ಕೆ ಹೋಗಿರ್ತೀವಿ, 2 ಅಜ್ಜಿಗಳು ಇರ್ತಾವ ಅಷ್ಟೇನೆ ಇಲ್ಲಿ. ಹೌದು. ಅಕಸ್ಮಾತ್ ನಾವು ಲೇಟ್ ಆಗಿ ಬಂದ್ರೆ ಒಂದ್ ಕೆಲವು ಸಲ ತಿಂಗಳು ಗಂಟೆ ನೆಟ್ವರ್ಕ್ ಇರಲ್ಲ ಇಲ್ಲಿ ಮಳೆಗಾಲದಲ್ಲಿ. ತಿಂಗಳು ಗಂಟೆ ನೆಟ್ವರ್ಕ್ ಇರಲ್ಲ. ಏನಂದ್ರೆ ನಿಮಗೆ ಮರ ಬಿತ್ತು, ಲೈನ್ ಕಟ್ ಆಯ್ತು, ರಿಪೇರಿ ಆಗ್ಬೇಕಾದ್ರೆ ತಿಂಗಳು ಗಂಟೆ ಆಗತ್ತೆ, ನೆಟ್ವರ್ಕ್ ಇರಲ್ಲ, ಏನು ಇರಲ್ಲ. ಮತ್ತೆ ಸೋಲಾರ್ ಬೆಳಕು ಆ ಟೈಮ್ ಸೋಲಾರ್ ಬೆಳಕು ಇರಲ್ಲ. ಮಳೆಗಾಲದಲ್ಲಿ ಫುಲ್ ಮಳೆಗಾಲದಲ್ಲಿ ಸೋಲಾರ್ ಬೆಳಕು ಇಲ್ಲ. ಸಿಮೆಂಟ್ ಸಿಗ್ತಾ ಇಲ್ಲ. ಈ ಗೌರ್ಮೆಂಟ್ ಸಿಮೆಂಟ್ ಮುಂಚೆ ಕೊಡ್ತಾ ಇದ್ರು, ಅದು ಇಲ್ಲ. ಏನೋ ಮನೇಲಿ ಮುಂಬತ್ತಿ ಹಚ್ಕೊಂಡು ಅದೆಷ್ಟು ಉರಿತದೆ ಸರ್? ಮುಂಬತ್ತಿ ಒಂದು ಅರ್ಧ ಗಂಟೆ 1 ಗಂಟೆ ಉರಿತದೆ ಅಷ್ಟೇ. ಕತ್ಲಲ್ಲಿ ಜೀವನ ಮಾಡ್ಬೋದು. ಇಲ್ಲಿ ಬಸ್ ಫೆಸಿಲಿಟಿ ಎಲ್ಲ ಹೆಂಗಿದೆ ಸರ್ ನಿಮ್ಗೆ? ಬಸ್ ಫೆಸಿಲಿಟಿ ಇಲ್ಲ ಸರ್. ಇದಾವೆ ಸರ್, ಬಸ್ ಫೆಸಿಲಿಟಿ ತೊಂದರೆ ಇಲ್ಲ. ನಾನ್ ಗಟ್ಟಿಯಾಗಿದೆ, ನಾನ್ ನಡ್ಕೊಂಡು ಹೋಗ್ಬೋದು ಎಷ್ಟು ದೂರ ಆದ್ರೂ. ಹೌದು. ಅಮ್ಮ ಅವ್ರಿಗೆಲ್ಲ ಇವ್ರಿಗೆ ಏನ್ ಗೊತ್ತಾ ಸರ್, ಈಗ ನಾವು ಚಿಕ್ಕಮಂಗ್ಳೂರು ಹೋಗ್ಬೇಕು, ಮುಡಿಗೇರಿ ಹೋಗ್ಬೇಕಂತ ಅಂದ್ರೆ ಬೆಳಗ್ಗೆ ನಾವು ಸರ್ ಇಲ್ಲಿಂದ 6 ಗಂಟೆ 7 ಗಂಟೆಗೆ ಮನೆ ಬಿಡಬೇಕು. ಆ ಟೈಮ್ ಬಸ್ ಅನುಕೂಲತೆ ನಮಗೆ ಇಲ್ಲೇ ಇಲ್ಲ. ಫಸ್ಟ್ ಬಸ್ ನಮಗೆ ಇರೋದು ಇಲ್ಲಿ 9:30. ಇವ್ರಿಗೆ ಇಲ್ಲಿಂದ ರೋಡಿಗೆ ಹೋಗಕ್ಕೆ ಅರ್ಧ ಗಂಟೆ ತಗೊಂತಾರೆ. ನೀವು ಬಂದ್ರಲ್ಲ, ಇದು ರೋಡ್ನು ಸ್ವಲ್ಪ ಇದಿದೆ. 4 ಹೆಜ್ಜೆ ಹೋಗ್ಬೇಕು, ನಿಲ್ಬೇಕು. ಅದು ಬಕ್ಕೆಂಡೆ ನಮಗ್ ಸತ್ತ ಹೋಗಲ್ಲ ಹಿಂಗೆ. ಹಿಂಗ್ ಬಕ್ಕೆಂಡೆ ಹೋಗ್ಬೇಕು, 4 ಹೆಜ್ಜೆ ಹೋಗ್ಬೇಕು, ನಿಲ್ಬೇಕು. ಅವ್ರಿಗೆ ಉಸಿರು ಕಟ್ಕೊಂಡ್ ಬರೋದು. ಏನೋ ಮನೆಯಲ್ಲಿ ಒಂದ್ ಸ್ವಲ್ಪ ಏನೋ ಅಡಿಗೆ ಮಾಡಿ ಹಾಕ್ತಾರ ಅಷ್ಟೇ. ಮನೆಯಲ್ಲೇ ಹೊರಗಡೆ ಹೋಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಅವ್ರಿಗೆ. ನೋಡಿ ಸರ್, ನಿನ್ನೆ 6 ಗಂಟೆ ಮನೆ ಬಿಟ್ಟಿದ್ದೇವೆ, 11 ಗಂಟೆಗೆ ಬಂದ್ರಿ ಅಂತಿದ್ರು. ರಾತ್ರಿ ಮನೆ ಬಂದ್ ಮುಟ್ಟ ನಮಗೆ 11 ಗಂಟೆ. ಅದ್ಯಾರೋ ಪುಣ್ಯಾತ್ಮ ನಮಗೆ ಗುರ್ತಾ ಇದ್ದವ್ರು ತಂದು ಬೈಕಲ್ಲಿ ಒಬ್ಬೊಬ್ಬನ ತಂದು ಬಿಟ್ಟು ಹೋದ್ರಿ ಇಲ್ಲಿಗೆ. ಅಲ್ಲಿಂದ ನಮಗೆ ಬರೋಕೆ 15-20 ನಿಮಿಷ ಅವ್ರಿಗೆ ಬೇಕಾದ ಕರ್ಕೊಂಡ್ ಬರತ್ತೀವಿ. ಅದು ಮೊಬೈಲ್ ಟಾರ್ಚ್ ಹಾಕೊಂಡು ಆ ಬೆಳಕಲ್ಲಿ ಪ್ರಾಣಿಗಳು ಬಾಯಿದಿಂದ ಬಂದ್ ಮನೆ ಹೆಂಗೆ ಸೇರ್ಕೊಂಡಿದ್ವಿ. ನಿಮ್ ಚಾನಲ್ ಇಂದ ನಮ್ಮನ್ನ ಉದ್ಧಾರ ಮಾಡ್ತಾನೆ ದೇವ್ರು.
ಕೊನೆ ಹಂತ ಎಲ್ಲಕ್ಕೂ ಬಂದಿದೆ. ಈಗ ಈ ಸೊತ್ತು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಸತ್ತೊಂದು ಇವಾಗ ಇದೆ ಆಗಿರೋದು. ಅದೊಂದು ಬಂತಂದ್ರೆ ತುರಂತೆ ಆಗತ್ತೆ, 15-20 ದಿವಸ ಕೂಡ ಮುಗಿತದೆ ಎಲ್ಲ. ಬಟ್ ಈ ಹಳ್ಳಿ ಹೆಸರು ಕುನ್ನಿಹಳ್ಳ ಅಂತ ಅಲ್ವಾ? ಕುನ್ನಿಹಳ್ಳ ಕುದುರೆಮುಖ. ಕುನ್ನಿಹಳ್ಳ ಕುದುರೆಮುಖ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು. ಗೈಸ್, ಇವರು ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಸೊ ಇವಾಗ ಊಟಕ್ಕೆ ಬಂದಿದ್ರು. ಈಗ ಊಟ ಮುಗಿಸ್ಕೊಂಡು ಸರ್ ಕೆಲ್ಸಕ್ಕೆ ಹೋಗ್ತಾ ಇದಾರೆ. ನಾವು ಮತ್ತೆ ಅವರು ಮತ್ತೆ ಇನ್ನೊಬ್ರು ಅವ್ರ ಹೆಸರು ನಾಗರತ್ನ ಅವ್ರನ್ನ ಮಾತಾಡಿಸ್ಕೊಂಡು ನಾನು ಓಡ್ಬಿಡ್ತೀನಿ ಸರ್. ನಮ್ಮ ಮನೆ ಬರ ಇಷ್ಟೇ ನೋಡಿ ನಡೆಯೋದು. ಇದೇ ಕಾನೂನು. ಬಟ್ ನೀವು ನಡೆಯೋದು ಇದೇ ರೀತಿ ಎಲ್ಲ ಹೋದ್ರೆ ಎಲ್ಲೇ ದೊಡ್ಡ ಟೌನಿಗೆ ಹೋದ್ರೆ ಇಷ್ಟೇ. ನಾನು ಈ ದುಡ್ಡು ಬಂದರೆ ಸ್ವಲ್ಪ ಏನಾದರೂ ಡಾಕ್ಟರ್ ನೋಡಿ ಹಿಡಿದು ಏನಾದ್ರು ಆರೋಗ್ಯದ ಕಡೆ ನೋಡೋಣ ಅಂತ ಮಾಡ್ಕೊಂಡಿದ್ದೆ. ಏನು ಮಾಡ್ತೀರಾ, ಕೈಲಿ 10 ಪೈಸೆ ದುಡ್ಡಿಲ್ಲ. ಇದು ಯಾವುದೇ ಒಂದು ಕಾಯಿಲೆ ಹಳತಾದ್ರೆ ಅದು ಪಕ್ಕ ರೆಡಿ ಆಗೋದಿಲ್ಲ. ಹೌದಾ? ಇದು ಯಾರ ಮನೆ ಅಮ್ಮ? ಇಲ್ಲಿ ದೇವರಾಜ್ ಅವ್ರ ಮನೆ. ಓಕೆ. ಸೊ ಗೈಸ್, ನೀವು ನೋಡ್ಬೋದು ಸುತ್ತ ಇಲ್ಲಿರೋದು ಫುಲ್ಲು ಕಾಡು ಮಧ್ಯದಲ್ಲಿ 3 ಮನೆ ಇರೋದು. ಇಲ್ಲಿ ಈ ಕಡೆ ಅದು ನದಿ ಇದೆಯಲ್ಲಮ್ಮ, ಚಾನಲ್ ನೀರದು. ಇಲ್ಲಿ ಅಲ್ಲೊಂದು ಮನೆ ನೋಡಿದ್ರೆ, ಈಗ ಇಲ್ಲೊಂದು ಮನೆ ನೋಡಿದ್ರೆ, ಈಗ ಮುಂದೆ ಇಲ್ಲೊಬ್ರು ನಾಗರತ್ನ ಅಲ್ವಾ ಅಮ್ಮ ಇವ್ರ? ಸೊ ಇವ್ರ ಮನೆಗೆ ಇವಾಗ ಹೋಗ್ತಾ ಇದೀವಿ. ಇಲ್ಲಿರೋ ಮನೆ ಪರಿಸ್ಥಿತಿಗಳು ನೋಡಿದ್ರೆ ಜೋರಾಗಿ ಏನಾರು ಮಳೆ ಬಂದ್ಬಿಟ್ರೆ ಎಲ್ಲ ಬಿದ್ದೋಗ್ಬಿಡ್ತಾವಲ್ಲ ಅಮ್ಮ. ಸೊ ಗೈಸ್, ಇವ್ರದ್ದು ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿದೆಯಂತೆ. ಚಿಕ್ಕಮಂಗ್ಳೂರು ಜಿಲ್ಲಾಧಿಕಾರಿ ಆಗಲಿ ಅಥವಾ ಯಾರೇ ಗೌರ್ಮೆಂಟ್ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಕಂಪ್ಲೀಟ್ ಆಗಿದೆಯಂತೆ. ಬಟ್ ಈ ಸೊತ್ತು ಒಂದು ಬರ್ಬೇಕಂತೆ. ಸೊ ಈ ಸೊತ್ತು ಆದಷ್ಟು ಬೇಗ ಬರಲಿ. ಈ ವಿಡಿಯೋ ನೋಡ್ತಿರೋರ್ಗೆ ಯಾರಿಗಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದ್ರೆ, ನಿಮ್ ಕಡೆಯಿಂದ ಏನಾದ್ರು ಇವ್ರಿಗೆ ಹೆಲ್ಪ್ ಮಾಡಕ್ಕಾದ್ರೆ ಈ ಸೊತ್ತು ರಿಲೇಟೆಡ್ ಅದೊಂದು ಲಾಸ್ಟ್ ಪ್ರೊಸೆಸ್ ನಿಂತಿದೆಯಂತೆ. ಅದೊಂದು ಬಂದ್ರೆ ಇವ್ರು ಅದಾಗ ಒಂದು 15 ದಿವಸದೊಳಗೆ ಕಂಪ್ಲೀಟ್ ಇವ್ರಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ಬಿಡ್ತಾರೆ. ನಿಮಗೆ ಬೇಜಾರು ಕಳಿಯಕ್ಕೆ ಇವ್ರು ಒಬ್ಬರೇ ಇರೋದಂಗ್ರೆ ಮಾತಾಡಕ್ಕೆ ಎಲ್ಲ ಇದು ಮಾಡಕ್ಕೆ ಅಲ್ಲ. ಮಲಗ್ತೀನಿ, ಮಧ್ಯಾಹ್ನ ಸ್ವಲ್ಪ ಸುಸ್ತಾಗ್ತದೆ, ಅಡಿಗೆ ಪಡಿಗೆ ಮಾಡಿ ಏನ್ ಮಾಡುದು ಹೇಳಿ. ನನಗೆ ಇದು ನಿಜವಾಗಿ ಹೇಳ್ಬೇಕಂದ್ರೆ ಈ ದುಡ್ಡು ಸಿಕ್ಕಿದ್ರೆ ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ತಿದ್ದೆ. DC ಮೇಡಮ್ ಗೊತ್ತಿದ್ದು ಗೌರ್ಮೆಂಟ್ ಆದೇಶ ಬರ್ದ್ರೆ ನಾನು ಏನು ಮಾಡಕ್ಕಾಗಲ್ಲ ಅಂತ ನಿನ್ನೆ ಹೀಗೆ ಅಂದ್ಬಿಟ್ಟು ನೋಡಿ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಾಗರತ್ನಮ್ಮ. ಸೊ ಗೈಸ್, ಇವರು 3ನೇವ್ರು, ಶ್ಯಾಮಲಾದೇವಿ, ದೇವರಾಜು ಮತ್ತೆ ನಾಗರತ್ನಮ್ಮ ಅಂತ. ಅಮ್ಮ ನಿಮಗೆ ವಯಸ್ಸು ಎಷ್ಟು ಇವಾಗ? 70 ವರ್ಷ ಆಗಿದೆ. ಸೊ ಇಲ್ಲಿ ನೀವು ಇಲ್ಲಿ ಒಬ್ರೇನೆ ಇರೋದು? ಮಕ್ಕಳು? ಒಬ್ಬ ಮಗ ಇದಾರೆ. ಮಂಗ್ಳೂರಲ್ಲಿ ಲೇಬರ್ ಕೆಲ್ಸಕ್ಕೆ ಹೋಗ್ತಾರೆ ಅವರು. ನಾನು ಓಡಾಡಿ ನಿನ್ನೆ ಚಿಕ್ಕಮಂಗ್ಳೂರ್ಗೂ ಹೋಗಿ ಬಂದು ಎಲ್ಲ ರಿಕಾರ್ಡ್ ಕರೆಕ್ಟ್ ಆಗಿ ನೋಡ್ಬೇಕು ಅವ್ರು. ಅದನ್ನ ನೋಡಿ ತನಿಖೆ ಮಾಡಿದ್ರೆ ಆಗುತ್ತೆ ರೀ. ಅದು ನಾವು ಸತ್ಯವಾಗಪ್ಪ ನಿನ್ ಮಗ ಇದ್ದಂಗದಿ ಈಗ ಒಂದ್ 80ನೇ ಇಸ್ವಿಯಿಂದ 82ರಿಂದಾನು ಇದೇ ಜಾಗದಾಗ ಕುಂತಿದ್ದೇವೆ ನಾವು. ಅವ್ರು ಕೊಡೋದೇನ್ ಕೊಟ್ಟಿದ್ದಾರೆ, ದೃಢೀಕರಣ ಪತ್ರ 10, 15, 20 ವರ್ಷಕ್ಕೆ ಕೊಡ್ತಾರೆ. ಈ ಮೂಡಿಗೆರೆ ಮಾತ್ರ ಕೊಟ್ಟಿದ್ದು 25 ವರ್ಷ ಕೊಟ್ರು. ಈ ಜಾಗಕ್ಕೆ ಲೈಸೆನ್ಸ್ ಅಂದ್ರೆ ಅದು ಕಂದಾಯನ ಹೌದಲ್ಲಪ್ಪ. ಅದು ಅಲ್ಲಿ 30 ರೂಪಾಯಿಂದ ಹಿಡಿದು 50 ರೂಪಾಯಿಂದ ಆಗಿ 100 ರೂಪಾಯಿ ತನಕನ ಕಟ್ಟಿರೋ ರೆಸಿಪ್ಟ್ ಅದಾವ ನಮ್ಮ ಹತ್ರ. ಇವ್ರು ಮುನ್ಸಿಪಾಲಿಟಿಯವರು ನಮಗೆ ಇವ್ರು ವಾಸವಾಗಿ ಅದಾರ ಅಂತಂದೇಳಿ ಫೋಟೋ ಹಚ್ಚಿ ಆಮೇಲೆ ಇದನ್ನ ದೃಢೀಕರಣ ಪತ್ರ ಕೊಟ್ಟಾರಪ್ಪ. BPL ಕಾರ್ಡ್ ಉಂಟು, ಇಲ್ಲಿ ಐಡೆಂಟಿ ಕಾರ್ಡ್ ಉಂಟು, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಅಲ್ಲೆಲ್ಲ ಅಡ್ರೆಸ್ ಇಲ್ಲಿದೆ. ಎಲ್ಲ ಕುದುರೆ ಮುಖದ್ದೇ ಇರೋದು. ಬೇಕಾದ್ರೆ ತೋರಿಸ್ತಾನೆ ಅಂದ್ರೆ ನಮ್ಮ ಬೇಕಾದ್ರೆ ಕುತ್ಕೊಳಪ್ಪ, ನಮ್ಮ ಕರೆಕ್ಟ್ ಆಗಿ ರಿಕಾರ್ಡ್ ನೀವು ತೋರಿಸ್ತಾವಿ. ಬೇಕಾದ್ರೆ ನೀವು ಅದ್ರಾಗ ಟೈಪ್ ಮಾಡಿ ಬೇಕಾದ್ರೆ ಪಬ್ಲಿಕ್ ಮಾಡ್ರಿ, ನನಗೇನು ಹೆದರಿಕೆ ಇಲ್ಲ. ಈಗ ಇಲ್ಲೆಲ್ಲ ಮನೆ ಬಿದ್ದು ಮಳೆಗಾಲದಾಗಪ್ಪ ಪೈಪ್ ಲೈನ್ ಹಾಕಿ ಮನೆಯಾಗ ಇಷ್ಟಂಕ ನೀರು. ಇವ್ರಿಗೆ ಏನ್ ತಿಂಗಳು ಸಂಬಳ ಬರ್ತೈತಪ್ಪ, ಚೆನ್ನಾಗಿ ಇರ್ತಾರ. ನಾವ್ ಎಲ್ಲಿಂದ ತರ್ಬೇಕು? ಇರಕ್ ಒಬ್ಬ ಮಗ ಇರೋದು, ಅವ್ನ್ ಲೇಬರ್ ಕೆಲ್ಸಕ್ಕೆ ಹೋಗ್ತಾನ, ಅವ್ನ್ ಸೊಸಿ ಮಗ ಮಂಗ್ಳೂರ ಕಾಲ ಹಾಕದ್ ಗೊತ್ತೈತೆ ಇಲ್ಲ. ಇವ್ರು ಅಷ್ಟು ಜನ ಈ ಗೌರ್ಮೆಂಟ್ ಐತಿ ಏನೈತಿ ತಿಳ್ಕೊಬಾರ್ದ್ರೆ ಇದನ್ನ. ಅಲ್ಲ, ಇದು ಗೌರ್ಮೆಂಟ್ ತಿಳ್ಕೊಬೇಕ್ರೆ ಅದನ್ನ ಪರಿಶೀಲನೆ ಮಾಡಿ ಕೊಡ್ಲಿ. ನಾವು ಸುಳ್ಳು ನಾವ್ ಏನಾದ್ರು ಡಾಕ್ಯುಮೆಂಟ್ ಕೊಟ್ಟಿದ್ರೆ ನಾವ್ ಎಷ್ಟು ಬೇಕಾದ್ರೆ ಕಂಪ್ನಿಯರ್ನು ಕೇಳಿ ಇಲ್ಲಿ ಜನನು ಕೇಳಿ ನಾವ್ ಎಷ್ಟು ವರ್ಷದ ಅದಾವೆ ಅಂತಂದ್ರೆ ಸುತ್ತಾಡಬಲ್ಲ ಜನನು ಕೇಳಪ್ಪ. ಬೇಕಾದ್ರೆ ನಾವು ದೇವ್ರ ನಿಂತು ಕೈ ಇಟ್ಟು ಆಣೆ ಮಾಡಿ ಹೇಳಂದ್ರೆ ನಾವ್ ಹೇಳ್ತಾವ. ಇವ್ರು ಹಿಂಗಿದ್ರು ಯಾಕೆ ಮಾಡ್ಕೊ ಈಗ ಈ ಸತ್ತು ಅಂತಾರ. ಎಲ್ಲಿಂದ ತರ ಅವ್ರು ಈಗ ನಿನ್ನೆ DC ಹತ್ರಕ್ಕೆ ಹೋಗಿ ಬಂದ್ರೆ ಗೌರ್ಮೆಂಟ್ ಆರ್ಡರ್ ಮಾಡ್ಬೇಕು, ನಾವು ಕೊಡ್ತಾವಿ. ನೀವು ಇದುವರೆಗೂ ಎಷ್ಟು ಸಲ ಓಡಾಡಿದೀರಾ ಅಮ್ಮ ಚಿಕ್ಕಮಂಗ್ಳೂರಿಗೆ? ಈಗ ಒಂದ್ 10-12 ವರ್ಷದಿಂದ ಓಡಾಡ್ತಾನ ಅದ. 10-12 ವರ್ಷದಿಂದ ಓಡಾಡ್ತಾನ ಅದಾವ. ಕರೆಂಟ್ಗೆ ಅಂತಂದು ಓಡಾಡಿದ್ವಿ, ಆಮೇಲೆ ಹಕ್ಕು ಪತ್ರಕ್ಕೆ ಓಡಾಡಿದ್ವಿ. ಈ ಡಾಕ್ಯುಮೆಂಟ್ ಕೊಡಕ ಅದು ಸರಿ ಇಲ್ಲ, ಇದನ್ನ ತಗೊಂಬರ್ರಿ ಅನ್ನೋದು, ಇದನ್ನ ತಗೊಂಡೋಗಿ ಮತ್ತೊಂದ್ ತಗೊಂಬರ್ರಿ ಅನ್ನೋದು. ಮತ್ತೆ ಹೋದಾಗ ತಹಸೀಲ್ದಾರ್ ಸಿಗೋದಿಲ್ಲ, ಇಲ್ಲ ಇವ್ರು ಯಾರು ಸಿಗಲ್ಲಪ್ಪ. ನಾವ್ ಎಲ್ಲಿಂದ ತರನ? ನಾವು ಇಲ್ಲಿ ಸೊಸೈಟಿ ಅಕ್ಕಿ ಸಿಗ್ತಾವು, ನಾವೇನ್ ಮಾಡ್ತಿದ್ಯಪ್ಪ ಅವು ಕೊಟ್ಟಿದ್ರೆ ನಾವು ಉಪವಾಸ ಇವ್ ಬೇಕಾದ್ರೆ ನಾವು ಅಡಿಗೆ ಮಾಡಿದೇವೆ ನೋಡ್ಬಾರಪ್ಪ. ನಮಗೆ ಎಷ್ಟು ಕಷ್ಟ, ನಮಗೆ ಎಷ್ಟು ಒಟ್ಟು ಉರಿತೈತಿ. ಈಗ ಒಂದ್ ಕರುವಿನ ಕಾಲು ಮುರ್ಕೊಂಡ್ ಬಿದ್ದೈತಪ್ಪ, ನಾನು
ನಾನು ಅದಕ್ಕೆ ಬಿಡ್ಬೇಕು, ಆ ಡಾಕ್ಟ್ರಿ ತೋರ್ಸಕ್ ಮೆಡಿಸಿನ್ ತಂದು ಕೊಡ್ಬೇಕಪ್ಪ. ಬೇಕಾದ್ರೆ ನೀನ್ ನೋಡೋದು ಸುಳ್ಳು ಅಂತಂದ್ ಹೇಳ್ತೇನೆ, ನೋಡ್ಬಾರಪ್ಪ. ಆ ಸಿದ್ದರಾಮಯ್ಯ 2,000 ಹಾಕ್ತಿದ್ದ, ಏನೋ ಒಂದ್ ಅನುಕೂಲ ಇತ್ತಪ್ಪ. ಈಗ ಅದು ಇಲ್ಲ, ಅದು ಬರ್ತಿಲ್ವಾ ಈಗ? ಅಯ್ಯೋ ಶಿವರಾಟ್ರೆ, ಅದು ಇಲ್ಲ. ಅಕ್ಕಿ ದುಡ್ಡು ಇಲ್ಲ, ಅಕ್ಕಿ ದುಡ್ಡು ಇಲ್ಲ, ಈ ದುಡ್ಡು ಇಲ್ಲ. ಅವ್ರು ಬಂದ್ ಪರಿಶೀಲನೆ ಮಾಡ್ಕೊಳ್ಳಿ, ನಮ್ಗೆ ಹಂಗ ಕೊಡೋದು ಅವ್ರು ಬೇಡ. ಅವ್ರು ಪರಿಶೀಲನೆ ಮಾಡ್ಲಿ. ನಮ್ದು ಏನಾದ್ರು ಸುಳ್ಳಿದ್ರೆ, ನಾವ್ ಏನಾದ್ರು ಸುಳ್ಳು ಡಾಕ್ಯುಮೆಂಟ್ ಕೊಟ್ಟಿದ್ರೆ, ಏನಾದ್ರು ಕೊಟ್ಟಿದ್ರೆ ಅವ್ರು ಕೇಳಪ್ಪ. ಅವ್ರು ಮಾಡಕ್ ನಾವ್ ಬೇಕಾದ್ರೆ ಅವ್ರು ಕೊಡ್ಲಿಲ್ಲ ಹಂಗ ಕಿತ್ತು ಸಾಮಾನ್ಯ ನಾವು ಹೋಗ್ತೀವಿ. ಕಂದಾಯ ಕಟ್ಟಿ ನೀವು ಬೇಕಾದ್ರೆ ಅವನ್ನ ತಕೊಂಡ ಪಬ್ಲಿಕ್ ಮಾಡ್ರಿ, ನಾವ್ ಬೇಡ ಅನ್ನಲ್ಲ, ಹೌದಲ್ಲ? ಅದನ್ನ ತಕೊಂಡು ಅಲ್ಲಿ ಪಬ್ಲಿಕ್ ಮಾಡ್ರಿ. ನಮ್ಮನ್ನ ತಲೆ ಹೊಡಿತಾರ ಅವ್ರು. ಈ ಲೆಟರ್ಗಳು ಮಿನಿಸ್ಟರ್ಗೂ ತೋರಿಸಿದಾವೆ. ಅವರು ಕೂಡ ಏನ್ ಹೇಳಿದ್ರು, ಕರೆಕ್ಟ್ ಐತಿ. ರೆವಿನ್ಯೂ ಆಫೀಸ್ ನಿಂದ ರೆವಿನ್ಯೂ ಅದು ವೀಸತ್ತು ತಗೊಂಡು 2 ದಿವಸ ನಾನು ಖಾಲಿ ಮಾಡಿಸ್ತಾ ನಿಮ್ ಅಜ್ಜಿನ ಅಂದ್ರಪ್ಪ. ಆಮೇಲೆ ಈಗ ತಿರ್ಗ ಅವ್ರು ಇವ್ರು ಯಾರಪ್ಪ ಚೀಫ್ ಆಫೀಸರ್, ಮತ್ತ ಅದನ್ನ ಮುನ್ಸಿಪಾಲಿಟಿ ದಾಖಲೆ ಮಾಡ್ಕೊಂಡು ನಾವು ಇದನ್ನ ಮಿನಿಸ್ಟರ್ ಕೊಡ, ಅದನ್ನು ಕೊಟ್ಟಾಗೈತಪ್ಪ. ಇನ್ನು ಏನು ಅಂತ ಮಾಡೋಣ ನಾವು? ಇನ್ನೇನ್ ಮಿನಿಸ್ಟರ್ ಕಾಣೋದು ಒಂದು ಬಾಕಿ ಉಳ್ದತ್ ನೋಡ ಅಷ್ಟೇ. ಆಯ ಮಗು ಗಂಡೆಲ್ಲ ಹಂಗಿಲ್ಲ, ಅವನು ಪಾಪ ಲೇಬರ್, ಅವ್ರವ್ರ ಮನಿ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತೈತೆ ಹೊತ್ತು ನಮಗ್ ಗೊತ್ತಿರಲ್ಲ. ಒಳ್ಳೆಯವ್ರಿಗೆ ಮಾಡಿದವ್ರಿಗೆ ಒಳ್ಳೇದು ಅಂತಂದ್ ಹೇಳ್ಬೇಕಪ್ಪ. ನಾವು ದಾನವಾರ ಎಷ್ಟು ಈಗ ಕೊಯ್ಯರ್ ತುಂಬ್ಕೊಂಡೋಕಪ್ಪ, ಅದಕ್ಕೆ ಯಾವ್ದಕ್ಕ ದರ್ಕಾರನೇ ಇಲ್ಲ. ಬಾಯಿಲ್ಲ ಪ್ರಾಣಿ. ಒಂದು ವರ್ಷದಾಗ 11 ರಾಸು ತಗೊಂಡ್ ಹೋಗಿದಾರಪ್ಪ. ಇಲ್ಲೊಬ್ಬನ್ ಬೇವರ್ಸಿ ನನ್ನ ಮಗ ಎಮ್ಮಿ ಕಟ್ಕೊಂಡ, ನಾನು ಅಂದ ಹೇಳಕ್ ಹೋದ್ ಹೆಣ್ಣು ಅಂತ ಜೋರ್ ಮಾಡ್ತಾನ ಅವನು. ನೆಲಿಬಿಡ್ನಾಗ ನಾರಾಯಣಿ ಅಂತಂದ್ ಹೇಳ್ಯಾದಾನ. ಈಗ ನೀವಾದ್ರೂ ಬರ್ತೀರಿ ಪಾಪ, ನೀವು ಬಂದು ನಿಮ್ದು ಏನೈತೆ ಅದನ್ನ ಕೇಳಿ ಪಬ್ಲಿಕ್ ಮಾಡ್ತೀರಿ. ಈ ಕಡೆ ಕಿವಿಯ ಕೇಳ್ತಾರ, ಈ ಕಡೆ ಬಿಡ್ತಾರ. ಅವ್ರು ನಾವ್ ಹೇಳಿದ್ದೆಲ್ಲ ಕುಂಡಿ ವರ್ಷ ಕೈ ಬಿಡ್ತಾರ. ಇಷ್ಟ ತನಕ ಮಕ್ಕಂಡಿದ್ನಪ್ಪ ನಾನು. ಈಗ ಇಲ್ಲಿಂದ ಇಲ್ಲಿ ನೀರ್ ಜಲ ಎದ್ದತ್ ನೋಡಪ್ಪ. ಅದೇನ್ ಕರೆಂಟ್ ಕೊಟ್ಟಲ್ಲ, ಅದು ಓಡಾಡಕ್ಕೆ ಇವ್ರು ಇದನ್ ಕೊಟ್ಟ ನೋಡಪ್ಪ. ಇದು ಸೋಲಾರ್ ಲೈಟ್. ಈಗ ಇಲ್ಲಿ ಇಷ್ಟು ಇದೀಟಪ್ಪ. ಇಲ್ಲಿ ಈ ಕರ ನೋಡಪ್ಪ ಮನೆಗಿರೋದು. ನಾವು ಉಪವಾಸ ಇರ್ಬೇಕು, ವನವಾಸ ಇರ್ಬೇಕು. ಕರುವಿಗೆ ಇಷ್ಟು ಜಾನುವಾರು ಕಟ್ಕೊಂಡು ಜೀವನ ಮಾಡಿದಪ್ಪ. ಎಲ್ಲರೂ ಕೊಯ್ಯರ್ಪ. ಈಗ ಅದಕ್ಕೆ ದಿನ ಈಗ ಒಂದು 3,000 ರೂಪಾಯಿ ಖರ್ಚು ಮಾಡಿದ ನೋಡಪ್ಪ. ಯಾರು ನಂಬ್ತಾರ ಇದಕ್ಕೆ? ಮನುಷ್ಯರ್ದು ನಂದಲ್ಲಪ್ಪ, ಒಬ್ಬಕ್ಕೆ ಓಡಾಡೋದು. ಬೇರೆಯವ್ರು ನೋಡಿದ್ರೆ ಇದ್ ಮಾಡ್ಕೊಳತ್ತೆ. ಈಗ ನೋಡಪ್ಪ, ಇವ್ ಮನೆ ಊಟ ಗಾಳಿ ಬಂದ್ರೆ ತೂರ್ಕೊಂಡ್ರೆ ಬಿದ್ರೆ ಏನ್ ಮಾಡ್ತೀಯಪ್ಪ ನೀನು? ಅಲ್ಲಿ ನೋಡಪ್ಪ ಮನೆ ಉತ್ತು ಬೆಳೆದೈತಿ. ಯಾವತ್ನಾಗ ಉತ್ತಾನ ಇಲ್ಲ ಐತಾ? ನೋಡಪ್ಪ ಉತ್ತ ಅಲ್ಲೇ ಐತ್ ನೋಡಪ್ಪ, ಬೆಳೆದತ್ತಲ್ಲ. ಅಯ್ಯ ಯಾವ ನಿಲ್ತಾಡಪ್ಪ. ನಾನು ಈಗ ಇಲ್ಲಿದೆ ನೋಡಪ್ಪ. ಇಲ್ಲಿಂದ ತೆಳಗ್ಲಿಂದ ಅಲ್ಲಿ ಮ್ಯಾಲ ಹೋಗೈತೆ, ಹೌದಾ? ಅಂದ್ರೆ ಪೂಜೆ ಮಾಡ್ತಾನೆ, ಹೌದಾ? ಅಲ್ಲಿ ತೆಳಗಾದ್ರೆ ಅಲ್ಲಿಂದ ಐತ್ ನೋಡಪ್ಪ. ಹೌದಾ? ಇಲ್ಲಿಂದ ಐತ್ ಕರೆಕ್ಟ್. ಹೌದಾ? ನಾವ್ ಇಂತಂದ್ರೆ ಜೀವನ ಮಾಡ್ತೇವೆ. ನೀವು ಉತ್ತ ಅಂದಿ ನೋಡಿ ಎದ್ರೆ ಇಲ್ಲೇ ಇಲ್ಲ. ನಾವ್ ಇಲ್ಲಿ ಹೆಂಗೆ ಉತ್ತ ಅದ ಪಾಪ ಹಾಲು ಕಾಸು ಕೊಡ್ತಾನೆ ಕೊಡಂತೆ. ನೀವು ಕೂತ್ಕೊಳ್ಳಿ. ಅಲ್ಲ, ನಾ ಇಲ್ಲಿ ಕೂತ್ ನೀವು ಹಿಂದ್ ಬಿಡ್ಬೇಕಪ್ಪ ಅವ್ರೆ. ನಾನ್ ನಿಮ್ಗೆ ಹೇಳ್ತಾನಲ್ಲ, ಬರ್ರಿ ನಾವ್ ಹೋಗ್ತೇವೆ. ಅವ್ರ ಪರಿಸ್ಥಿತಿ ನೀವು ನೋಡ್ರಿ. ಏನಾದ್ರು ಕಳಂಕಿದ್ರು ನಾವು ಹೇರಂತಾವಪ್ಪ. ಹೌದಮ್ಮ. ಅಂದ್ರೆ ಏನಾರು ಈ ತರ ತೊಂದ್ರೆ ನಿಮ್ ಕಡೆಯಿಂದನೇ ಇದ್ರೆ ನೀವು ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಇವ್ರೇನೋ ಸುಳ್ಳು ಹೇಳ್ತವ್ರೆ ಹೆಂಗೆ ಅಂತ. ನೀವ್ ಅಷ್ಟ್ ನೀಟಾಗಿ ಎಲ್ಲಾ ಡೀಟೇಲ್ಸ್ ಎಲ್ಲಾದ್ರ ಬಗ್ಗೆ ನೀವು ಹೇಳ್ತಿದ್ದೀರಾ ಅಂದ್ಮೇಲೆ ಇದ್ರಲ್ಲಿ ನಿಮ್ ಕಡೆಯಿಂದ ಏನು ತಪ್ಪಿಲ್ಲ ಅಂತ ನೀವು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ. ಕೆಲವೊಂದು ವಿಷಯ ನಾನು ಇಂದಿರಾ ಗಾಂಧಿ ಬೈಯಲ್ಲಪ್ಪ. ನೀನ್ ಏನಾರ ಚೆನ್ನಾಗ್ ಮಾಡಿದಾಳ, ಬಡವ್ರಿ ಮಾಡಿದ್ಲು. ಈಗ ಏನೋ ಅವ್ರವ್ರು ಈಗ ರಾಜಕೀಯ ಅಂದ್ರೆ ನಾನ್ ಕಂಡ್ರೆ ನಿನಗಾಗಲ್ಲ ಇದು ಮಾಡ್ತಾರಪ್ಪ. ಸತ್ಯವಾದ ಮಾತಪ್ಪ. ನಾನ್ ಸಿದ್ದರಾಮಯ್ಯನಂತ ದುಡ್ಡು ಇಸ್ಕೊಂಡಿದ್ದು ನಾನು ಅವನಿಗೆ ಹಾಕಿದ ನೋಡಪ್ಪ. ಒಟ್ಟು ಸುಳ್ಳು ನಾನ್ ಸತ್ಯವಾದ ಮಾತು ನಾನು ಸುಳ್ಳು ಹೇಳಕ್ ಅವ್ನ ಋಣ ನಾನ್ ಯಾಕೆ ಹೇಳಕ್ ಹೋಗ್ಲಿ? ನಾವು ಈ ತರ ಧರ್ಮ ಪಾಲ್ಸಾರಪ್ಪ ನಾವು. ಈಗ ನಮಗೆ ಏನಪ್ಪ ಅಂದ್ರೆ ಮೂಡಿಗೆರಿಗೆ ಸಿಗ್ಬೇಕು. ನಮಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಮೂಡಿಗೆರೆಯಿಂದಾನೇ ಆಗ್ಬೇಕು. ಅದು ಮೂಡಿಗೆರೆಯಿಂದಾನೇ ಆಗ್ಬೇಕು. ಇದು ಪಟ್ಟಣ ಪಂಚಾಯತಿ ಸಕ್ರೆ ಹಾಕಿದ್ನ ಬಿಟ್ಟನಪ್ಪ. ಹಾಕಿದ್ರೆ ನೀ ಹಾಲು ಕುಡಿಯಪ್ಪ ಅಷ್ಟೈತೆ ತೆಗೆದು ತೋರಿಸ್ತಾನ. ನಿನ್ನೆ ಆ ಕರೋನು ಬಿಟ್ಟು ಎಲ್ಲಾ ಬಿಟ್ಟಪ್ಪ. ಇಲ್ಲೇ ಕುಂದಿರ್ತೀಯನೋ ಇಲ್ಲ, ಆಚೆ ಅದು ಬೆಳಕಿಗೆ ಬರುತ್ತೆ. ಆಚೆ ಹೋದ್ರೆ ನೋಡಪ್ಪ, ಇವು ಹಕ್ಕು ಪತ್ರ ದೃಢೀಕರಣ ಪತ್ರ ನಮ್ಮ ಮುನ್ಸಿಪಾಲಿಟಿ ಕಟ್ಟಿರೋದು. ಆಮೇಲೆ ಇವ್ರು ರೈಂಜರ್ ಕೊಟ್ಟಿರೋದು. ಇಲ್ಲಿ ದೃಢೀಕರಣ ಪತ್ರ ಈಗ ಸೀಲ್ ಹಾಕಿ ಕೊಟ್ಟಾರ, ಹೌದಾ? ಸೀಲ್ ಹಾಕಿ ಕೊಟ್ಟಿರೋದು, ಹೌದಾ? ನಮ್ ಫೋಟೋನು ಐತಿ. ಆಮೇಲೆ ಈಗ ಇದಕ್ಕೂ ನಾವು ಕಟ್ಟಿರಕ್ಕೆ ಇದಕ್ಕೂ ಕಂದ ಇದಕ್ಕೈತೆ. ಕುಲಂಕುಷವಾಗಿ ನೋಡಿದ್ರೆ ಇದು ತಪ್ಪೈತಿ ಕರೆಕ್ಟ್ ಐತಿ ಅನ್ನೋದು ಗೊತ್ತಾಗತ್ತ ಇಲ್ಲ. ಅದು ಈಗ ಒಂದ್ 10 ವರ್ಷದಿಂದ ಅಡ್ಡಾಡ್ತಾ ಇದಾವಪ್ಪ. 1 ವರ್ಷ 2 ವರ್ಷದಿಂದ ಅಲ್ಲ. ಇವನು ನಂದಕುಮಾರ್ ಇದ್ದ, ನಮ್ಗೆ ಹಕ್ಕು ಪತ್ರ ಸಿಕ್ಕಾಗ. ಆಮೇಲೆ ಇಲ್ಲಿಗೂ ಬಂದ್ರು. ಅವಾಗ ವ್ಯಾಲ್ಯೂಯೇಷನ್ ಕಟ್ಟಿದ್ದೆ ನಂದಕುಮಾರ 9 ಲಕ್ಷ ಕಟ್ಟಿದ್ದ 60-40ಕ್ಕೆ. ಮತ್ ಇಷ್ಟೆಲ್ಲ ಕರೆಕ್ಟ್ ಆಗಿದ್ದು ಇವೆಲ್ಲ ಇಲ್ಲದ್ರೆ ನಮ್ಗೆ ಹಕ್ಕು ಪತ್ರ ಕೊಡ್ತಾರ? ಅದನ್ನಾದ್ರೂ ಇವ್ರು ತಿಳ್ಕೊಬಾರ್ದ? ನಾನ್ ಹೇಳದಪ್ಪ, ನಮ್ಮಂತವು ಏನು ಇಲ್ದಾರೆ ನಾವು ಇಷ್ಟು ತಿಳ್ಕೊಂಡಿರ್ತಾವ ಕಾನೂನ. ಮತ್ ಇವ್ರೆಲ್ಲ ಓದಿ ಸೀಟ್ ಮೇಲೆ ಕುಂತ್ಕೊಂಡಿರ್ತಾರಂದ ಇವನ್ನೆಲ್ಲ ನೋಡ್ಬಾರ್ದು. ಅದಕ್ಕನಪ್ಪ ಹೇಳ ತಲಿ ಕೆಟ್ಟೋಗೈತಿ. ಈಗ ಬಂದಿರೋದ ಇಂತ ಅನ್ಯಾಯ ಕಾಲ ಯಾಕ ಮೋಸ ಮಾಡ್ತಾರಲ್ಲ, ಅದಕ್ಕೋಸ್ಕರನ
ಬಂದ್ರು. ಅದಕ್ಕೆ ಇವ್ ದೇವ್ರು ಅವೆಲ್ಲ ಎಲ್ಲಿದಾವ ಅಂತ ಅನ್ಯಾಯ ಮಾಡೋರಿಗೆ ಕಾಲ ಧರ್ಮದಂತೆ ಇದ್ದರೆ ಯಾರಿಗೂ ಕಾಲಿಲ್ಲ. ಅದು ನೀವ್ ಯಾರ ಹತ್ರ ಕರ್ಕೊಂಡೋದ್ರೆ ಬೇಕಾದ್ರೆ ದಬಾಯಿಸಿ ಹೇಳ್ತಾರ ನೋಡಪ್ಪ, ನಾನ್ ಬಿಡಲ್ಲ. ನಾವ್ ಅನ್ಯಾಯ ಮೋಸ ನಾವ್ ಮಾಡಿಲ್ಲ. ನಾವ್ ಕಷ್ಟಪಟ್ಟವಿ, ದುಡ್ಕೊಂತವಿ, ತಿಂತವಿ. ಬಿಟ್ಮೇಲೆ ನಾ ಇದ್ರದ್ದು KKB ಹೋಗೋದಿಲ್ಲ ಕಳ್ಸಕ್ಕ. ಅದಕ್ಕೆ ಇಲ್ಲ ಕೊಟ್ಟಾರ ಪಾಪ. ಕಷ್ಟ ಸುಖ ಮಾತಾಡ್ಬೇಕು, ಆಗ್ಬೇಕು ಅಂದ್ರೆ ಹಾಗೆ ಆಕತಿ. ಹಿಂದಾಗೆಲ್ಲ ಏನ್ ಮಾಡ್ತಿದ್ರಪ್ಪ, ಗಂಡು ಮಕ್ಳಿಗೆ 25 ವರ್ಷ, ಇನ್ನು ಹೆಣ್ಣು ನೋಡ್ರಿಗೆ ದೊಡ್ಡ ಆಗ್ಲಿ ಆಗ ಇರ್ಲಿ ಮದ್ವಿ ಮಾಡ್ಬಿಡೋರು. ಈಗ ಎಲ್ಲಿ ಮಾಡ್ತಾರಪ್ಪ, ಈಗ 3 ದಿವಸ ಕಟ್ಕೊಂತಾರ, ಅವ್ನು ಆಕೆ ಬೇಡ ಅಂತಂದ್ರ ಅವ್ನ್ ಬಿಡ್ತಾರ, ಇನ್ನೊಬ್ಬ ನೋಡ್ಕ. ಇದೆಲ್ಲ ನಾವೆಲ್ಲ ಇರ್ತೇನಪ್ಪ ಇಂಥ ಕಾಲದಾಗ. ಕರ್ಮ ಹಾಡ ಯಾವ್ದ ಒಂದು ಓದಿದ ಹುಡುಗಿ ಕಟ್ಗಳಪ್ಪ, ಆಕೆನ ನೌಕರಿ ಇರ್ತಾಳ, ನೀವು ಇರ್ರಿ, ಒಂದ್ ಸಂಸಾರ ಅಚ್ಚುಕಟ್ಟ ಮಾಡ್ಕೊಂಡು ಹೋಗ್ರಪ್ಪ. ನಾವ್ ಹೇಳೋದ್ ಅಷ್ಟ ನೋಡಪ್ಪ. ನಿಮಗೆ ದೇವ್ರ ಅದನ್ನ ಒಳ್ಳೇದ್ ಮಾಡ್ಲಿ ಅಂತ ನಾವ್ ಹೇಳ್ತಾರ. ಅಮ್ಮ ಇಲ್ಲಿ ನನಗೆ ಮದುವೆ ಆಗಿ ಅಂತ ಹೇಳ್ತಿದಾರೆ ಬೇಗ. ಸೊ ಗೈಸ್, ಇಲ್ಲಿ ನೀರ್ ಕೊಟ್ರು, ನೀವು ಇಲ್ಲಿ ನೀರ್ ನೋಡ್ಬೋದು. ಅಂದ್ರೆ ಒಳ್ಳೆ ಫಿಲ್ಟರ್ ನೀರ್ ತರ, ಅಂದ್ರೆ ಬಂಡೆಯಿಂದ ಅಲ್ಲ, ಅದೇ ಕಾಡಿಂದ ಬರೋದ್ ನೀರಿಂದ ಯಾವ ಕಾಯಿಲೆ ಕಷಲಿ ಏನೂ ಇಲ್ಲ. ಅಲ್ಲಿ ನೀರ್ ತುಂಬ್ಕೊಂತಿಯಲ್ಲಪ್ಪ, ಹಂಗ ಇರ್ತಾವ ನೋಡ್. ಹೌದಾ, ನೀರ್ ಹೆಂಗದಾವ ನೋಡು. ನಮ್ ಇಲ್ಲಿ ನೀರ್ ಕುಡ್ದಾರ ಒಳ್ಳೆ ಫಿಲ್ಟರ್ ನೀರ್ ಇದ್ದಂಗೆ ಐತಿ. ಈಗ ಹಿಂಗೆ ಈಗ ಹಿಂಗಿಂದ ಹಂಗ ಹೋಗ್ಬೋದು. ಹಂಗ ಹೋಗ್ಬೋದಾ? ಸರಿ ಅಮ್ಮ, ಬರ್ತೀನಿ. ಇಲ್ಲಿದ್ ಒಂಚೂರು ಕಾಡೆಲ್ಲ ತಕೊಂಡ್ ಹೋಗೋ ಮರಯ್ಯ. ಫುಲ್ ಕಾಡೆ ಅಲ್ವಾ ಸುತ್ತ, ಅದನ್ನೆಲ್ಲ ಹೆಂಗಾರ ಹಿಂಗೆ ಹೋಯ್ತೀನಿ ಬಿಡಿ ನಾನು. ಇದೆಲ್ಲ ಕಾಡ್ ನೋಡ್ರಿ. ನಾವು ಈ ಮಧ್ಯದಾಗ ಅದಾವೆ ಅಂದಾಗ ಒಂಚೂರು ಬೇಡವಾ? ಹೌದಮ್ಮ, ಸರಿಮ್ಮ, ನಾನು ಹೋಗ್ಬರ್ತೀನಿ. ದೇವ್ರೆ, ನೀನು 100 ವರ್ಷ ಚೆನ್ನಾಗಿಟ್ಟಿರ್ಲಿ ಪಾಪ. ಬರ್ತೀನಮ್ಮ. ನೀವು ನಿಮ್ಗೆ ಅದೆಲ್ಲ ಆದ್ಮೇಲೆ ನಾನು ಕರ್ಕೊ ಹೋಗ್ಬೇಕು ಮತ್ತೆ. ಯಾವನಪ್ಪ ಫೋನ್ ಮಾಡ್ಬೇಕು, ಫೋನ್ ಮಾಡ್ದಾಗ ಹೇಳ್ಬೇಕು ನೀವು ನನಗೆ. ಮಾಡಿದ್ರೆ ನಿಮ್ಗೆ ಏನಾದ್ರು ಗಿಫ್ಟ್ ಮಾಡ್ತಾವ. ಗಿಫ್ಟ್ ಏನ್ ಮಾಡ್ಬೇಡಿ ನಂಗೆ. ನೀವು ನೀವು ಹೋಗ್ತಿರಲ್ಲ ಎಲ್ಲ, ಈ ಸತ್ತೆಲ್ಲ ಸರಿ ಆಯ್ತದಲ್ಲ, ಅವಾಗ ನನಗೆ ಫೋನ್ ಮಾಡಿ, ನಾನು ಬರ್ತೀನಿ ನಿಮ್ ಜೊತೆ ಒಂದ್ಸಲ. ಬರ್ಲಮ್ಮ? ಹೋಗ್ ಬರ್ತೀನ. ಸರಿ ಅಮ್ಮ, ಬರ್ಲಾ? ಬರ್ತೀನಮ್ಮ. ಸರಿ ಅಮ್ಮ. ಸರಿ ಅಮ್ಮ. ಸೊ ಗೈಸ್, ನನಗೊಂದು ಒಳ್ಳೆ ಹುಡುಗಿ ಸಿಕ್ಲಿ, ಇವರಿಗೆ ಆದಷ್ಟು ಬೇಗ ಈ ಸತ್ ಸಿಕ್ಲಿ. ಇಷ್ಟೊತ್ತು ಕೇಳಿಸ್ಕೊಂಡ್ರಿ, ಅವರೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಲ್ಲ ಹೇಳಿದ್ರು. ನೋಡಿ ಸುತ್ತ ಕಾಡು ಗೈಸ್, ಇಲ್ಲಿ ನೀವು ಎಲ್ಲಿ ನೋಡಿದ್ರು ಕಾಡು ಬಿಟ್ರೆ ಇನ್ನೇನು ಸಿಗಲ್ಲ ನಿಮ್ಗೆ. ಈ ಕಾಡಲ್ಲಿ ಇದು ಫಸ್ಟ್ ಮನೆ, ಇದು ಸೆಕೆಂಡ್ ಮನೆ, ಆಮೇಲೆ 3ನೇ ಮನೆ ಆ ಕಡೆ ಇದೆ. ಸೊ ಬಂದೆ, ಇವ್ರನ್ನ ಪರಿಚಯ ಮಾಡ್ಕೊಂಡು ಇವ್ರ ಪ್ರಾಬ್ಲಮ್ಸ್ ಎಲ್ಲ ತಿಳ್ಕೊಂಡು ಈಗ ನಿಮ್ ಮುಂದೆ ಇಟ್ಟಿದ್ದೀನಿ. ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಹೇಳಕ್ ಹೋಗಲ್ಲ, ಆದಷ್ಟು ಶೇರ್ ಮಾಡಿ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋ ಇಂದ ನಿಮ್ ಕೈಲಿ ಏನಾಗುತ್ತೆ ಅಷ್ಟು ಯಾರಿಗಾದ್ರೂ ಈ ವಿಡಿಯೋನ ತಲುಪಿಸಿ. ಅಂದ್ರೆ ಈ ಗವರ್ಮೆಂಟ್ ಅಫಿಷಿಯಲ್ಸ್ ಯಾರು ಇರ್ತಾರೆ, ಈ ಚಿಕ್ಕಮಂಗ್ಳೂರು ಮೂಡಿಗೆರೆ ಇಂದ ನೋಡ್ತಾ ಇರೋ ಜನ ಮಾತ್ರ ಅಲ್ಲಿ ತಲುಪಿಸಿ. ನಿಮ್ಮ ಗವರ್ಮೆಂಟ್ ಅಧಿಕಾರಿಗಳಿಗೆ, DC-ಗೆ, ಆಮೇಲೆ ಈಸೋತ್ ರಿಲೇಟೆಡ್ ಯಾರೆಲ್ಲ ಕೆಲಸ ಮಾಡ್ತಾರೆ, ಮುನ್ಸಿಪಾಲಿಟಿ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನನ್ನೊಬ್ಬನ ಕೈಲೇನೂ ಆಗಲ್ಲ, ಇದ್ರ ಬಗ್ಗೆ ಎಲ್ಲ ಗೊತ್ತಿರೋರು ತಿಳಿದಿರೋರು ಮಾಡಿದ್ರೆ ಇದು ಒಳ್ಳೆ ರೀತಿಯಲ್ಲಿ ಇವ್ರಿಗೂ ಯೂಸ್ ಆಗುತ್ತೆ. ಸುಮಾರು ಒಂದು 10 ವರ್ಷದಿಂದ ಕಷ್ಟಪಡ್ತಿದ್ದಾರೆ ಇದೇ ರೀತಿ. ಸೊ ಇವರು ನಾರ್ಮಲ್ ಆಗಿ ಈ ಪರಿಹಾರನ ತಗೊಂಡು ಆಚೆ ಬಂದ್ಬಿಡ್ಲಿ. ಅಮ್ಮ, ನಾನು ಬರ್ತೀನಮ್ಮ. ಬೇಡ ಪಾಪ. ಅಯ್ಯೋ ಮಗ, ದೇವ್ರು 100 ವರ್ಷ ಆಚೆ ಕೊಟ್ಟು ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಬರ್ತೀನಮ್ಮ. ನಿಮ್ಗೆ ಅದು ಅವ್ರಿಗೆ ಹೇಳಿದೀನಿ, ಇದೆಲ್ಲ ಇದಾದ್ಮೇಲೆ ನನಗೆ ಒಂದ್ಸಲಿ ಫೋನ್ ಮಾಡಿ ಹೇಳ್ಬೇಕು. ಅವಾಗ ನಾನು ಬರ್ತೀನಿ ನಿಮ್ ಜೊತೆ. ಈ ಸತ್ತೆಲ್ಲ ಸಿಕ್ಕಾದ್ಮೇಲೆ ನಿಮ್ಗೆ ನನಗೆ ಸಿಗಬೇಕಲ್ಲ ಹೇಳಿ. ಅದೇ ಅಮ್ಮ, ಅದೆಲ್ಲ ಸಿಕ್ಕಾದ್ಮೇಲೆ ನನಗೆ ಫೋನ್ ಮಾಡ್ಬಿಟ್ಟು ನಾನು ಬರ್ತೀನಿ ಅವಾಗ ಇನ್ನೊಂದ್ಸಲ. ಬರ್ತೀನಮ್ಮ. ಬರ್ತೀನಮ್ಮ. ಚಿಕ್ಕಮಂಗ್ಳೂರು ಡಿಸ್ಟಿಕ್, ಮೂಡಿಗೆರೆ ತಾಲೂಕು, ಕುನ್ನಿಹಳ್ಳ ಈ ಹಳ್ಳಿ ಕತೆ ಕೇಳಿದ್ರು ಇಷ್ಟೊತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೊ ಗೈಸ್, ನೀವೇನಾರ ಕುದುರೆಮುಖ ಸೈಡ್ ಬಂದರೆ ಈ ರೋಡ್ ಸೈಡ್ಗಳೆಲ್ಲ ನೋಡಿ, ಈ ಥರ ಜರಿಗಳು ಹಿಂಗೆ ಹೋಗ್ತಾ ಇರುತ್ತೆ. ಈ ಜನವರಿ ಫೆಬ್ರವರಿಯಲ್ಲೂ ನೀರು ಈ ಲೆವೆಲ್ಗೆ ಬರ್ತೈತೆ ಅಂದರೆ ಫ್ರೆಶ್ ವಾಟರ್, ಇದು ಆರಾಮಾಗಿ ಕುಡಿಬೋದು. ಒಳ್ಳೆ ಫಿಲ್ಟ್ರ್ ನೀರು ಕುಡ್ದಂಗೆ ಆಗುತ್ತೆ. ನೀರೇನಾದ್ರು ಸಿಗಲಿಲ್ಲ ಅಂದರೆ ಈ ಥರ ಜರಿಗಳಿರುತ್ತೆ ನೋಡಿ, ಆರಾಮಾಗಿ ಕುಡಿಬೋದು. ಆರಾಮಾಗಿ ಕುಡಿಯೋ ನೀರುಗಲ್ಲ. ಸಿದ್ಧ ಕಣೋ ಪ್ರಾಣ ಕೊಡುಕು ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ.